ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೌಕರರು ಬದುಕು ಕಟ್ಟಿಕೊಳ್ಳಲು ಬೀದಿಗಿಳಿದು ಹೋರಾಡುತ್ತಿದ್ದಾರೆ. ಸಹಕಾರಿ ಸಂಘದ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೊಪ್ಪಳದ ಅಶೋಕ್ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರ ವಿರುದ್ಧ ಆಗ್ರಹಿಸಿದ್ದಾರೆ. ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರ ಜೀವನಾಡಿಯಾಗಿದ್ದು ರೈತರಿಗೆ 0% ಸಹಾಯಧನ ಬೆಲೆ ಸಾಲ ವಿತರಿಸುತ್ತಿವೆ. ಸಹಕಾರಿ ಸಂಘಗಳಿಗೆ ವಸೂಲಾತಿ ಆಧಾರದ ಮೇಲೆ ಬಡ್ಡಿ ಮಾರ್ಜಿನ್ ಅನ್ನು 3% ಹೆಚ್ಚಿಸಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ರೈತರಿಗೆ ಬೆಳೆ ಸಾಲ ನೀಡಲು ಕ್ರಮ ಕೈಗೊಳ್ಳುವ ಜೊತೆಗೆ ಸಹಕಾರಿ ಸಂಘಗಳ ನೂತನ ಕಚೇರಿಯನ್ನು ನಿರ್ಮಾಣ ಮಾಡಲು ಸರ್ಕಾರ ಅನುದಾನ ನೀಡಬೇಕು. ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ನ್ಯಾಯಬೆಲೆ ಅಂಗಡಿಯನ್ನ ಪರವಾನಗಿ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಯಶಸ್ವಿನಿ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ₹100 ಪ್ರೋತ್ಸಾಹಧನ ನಿಗದಿ ಮಾಡಬೇಕು. ಸಹಕಾರಿ ಕೃಷಿ ಪತ್ತಿನ ಸಂಘಗಳ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿವೆ. ರೈತರಿಗೆ 0% ಸಹಾಯಧನದಲ್ಲಿ ಬೆಳೆ ಸಾಲವನ್ನು ವಿತರಣೆ ಮಾಡ್ತಾ ಇದ್ದು, ಈ ಮೊದಲು ಈ ಸಂಘಗಳಿಗೆ ಮಾರ್ಜಿನ್ ಮನಿಯನ್ನ 3% ಅನ್ನ ಕೊಡ್ತಾ ಇದ್ರು ಸಂಘಕ್ಕೆ. ಈಗ ಬರ್ತಾ 2.50 ಮಾಡಿದ್ರು, ಆಮೇಲೆ 2.40 ಮಾಡಿದ್ರು, ಆಮೇಲೆ 2.20 ತಂದ್ರು, ಆಮೇಲೆ 2% ತಂದ್ರು. ಈಗ ಮೊನ್ನೆ ಸೆಪ್ಟೆಂಬರ್ 21ಕ್ಕೆ ಮತ್ತು 1.75 ಮಾಡಿದ್ದಾರೆ. ಹೀಗಾಗಿ ಸಂಘಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ. ಈ ಒಂದು ಬಡ್ಡಿ ದರವನ್ನ ಮೊದಲಿನಂತೆ 3% ಅನ್ನ ಮಾಡಿಕೊಡ್ಬೇಕೆಂದು ಮಾನ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಆಗಿರುತ್ತದೆ. ಹಾಗೂ ರಾಜ್ಯ ಮಟ್ಟದ ಸಮಿತಿ ನಿಗದಿಪಡಿಸಿ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ರೈತರಿಗೆ ಬೆಳೆ ಸಾಲ ನೀಡಲು ಕ್ರಮ ಕೈಗೊಳ್ಳಬೇಕು. ಹಾಗೂ ರಾಜ್ಯ ಸರ್ಕಾರದ ಶೂನ್ಯ ಬಡ್ಡಿ ದರ ಯೋಜನೆಯಲ್ಲಿ ಸಹಕಾರ ಸಂಘಗಳಿಗೆ ವಸೂಲಾತಿ ಆಧಾರದ ಮೇಲೆ 3% ಬಡ್ಡಿ ಸಹಾಯಧನವನ್ನ ಸಂಘಗಳಿಗೆ ಕೊಡಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಕನಿಷ್ಠ ವೇತನ ಸೇವಾ ಸೌಲಭ್ಯಗಳನ್ನು ನೀಡಬೇಕು. ಬಹುತೇಕ ಸಹಕಾರಿ ಸಂಘಗಳ ಕಚೇರಿಗಳು ಹಳೆಯದಾಗಿರುವುದರಿಂದ ನೂತನ ಕಚೇರಿಗಳನ್ನು ನಿರ್ಮಾಣ ಮಾಡಲು ಅನುದಾನ ನೀಡಬೇಕು. ಹಾಗೂ ರಾಜ್ಯ ಸರ್ಕಾರ 2018ನೇ ಸಾಲ ಮನ್ನಾ ಯೋಜನೆಯಲ್ಲಿ ಅರ್ಹತೆ ಪಟ್ಟಿಯಲ್ಲಿರುವ ಗ್ರೀನ್ ಲಿಸ್ಟ್ ನಲ್ಲಿರುವ ರೈತರ ಸಾಲವನ್ನ ಇನ್ನುವರೆಗೂ ಬಂದಿಲ್ಲ. ಆ ಒಂದು ಸಾಲವನ್ನ ವಾಪಸ್ ತರಿಸಿಕೊಡ್ಬೇಕು. ಯಶಸ್ವಿನಿ ಯೋಜನೆ ಅಡಿಯಲ್ಲಿ ಸಂಘಗಳಿಗೆ ನೀಡುವ ಪ್ರೋತ್ಸಾಹಧನ ಪ್ರತಿ ಕುಟುಂಬಕ್ಕೆ ₹100 ನಿಗದಿಪಡಿಸಬೇಕು. ಕೆಸಿಸಿ ಸಾಲ ವಿತರಣೆಯನ್ನು ಸರಳೀಕರಣಗೊಳಿಸಿ ಸಂಪೂರ್ಣ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಎಲ್ಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ನ್ಯಾಯಬೆಲೆ ಅಂಗಡಿಗಳನ್ನ ಪರವಾನಗಿಯನ್ನ ನೀಡಬೇಕು. ಸಂಘಗಳ ಮುಖಾಂತರ ಪ್ರಾರಂಭವಾಗಿರುವ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸಿಎಸ್ ಇವು ಎಲ್ಲ ಈ ಒಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲಾ ಸಹಕಾರ ಸಂಘಗಳ ನೌಕರರು ಸೇರಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಹಾಗೂ ಮೊನ್ನೆ ಈಗ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಒಂದು ಮುಷ್ಕರವನ್ನ ಮಾಡಲು ನಮ್ಮ ರಾಜ್ಯ ಯೂನಿಯನ್ ಅವರು ಒಂದು ಪರ್ಮಿಷನ್ ತಗೊಂತಾ ಇದ್ದಾರೆ. ಅಲ್ಲಿ ಕೂಡ ನಮ್ದು ಮುಷ್ಕರವನ್ನ ಮಾಡ್ತಾ ಇದ್ದೀವಿ. ಈಡೇರುವವರೆಗೂ ನಮ್ಮ ಧರಣಿಯನ್ನ ಮಾಡ್ತಾ ಇರ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.